ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹಸ್ಬೆಂಡ್ ಕಟಿಂಗ್ ಮಾಡಿಸ್ಕೊಳಕ್ಕೆ ಬಂದಿದ್ದರು, ಅಲ್ಲೋಗಿ ಕೂತ್ಕೊಂಡು ವೀಡಿಯೋ ಮಾಡ್ಕೊಂಡಿದ್ದೆ. ಅದು ಸಂಜೆ ಪಾರ್ಕ್ ಹೋಗ್ಬೇಕಂತ ಐಡಿಯಾ ಏನಿರಲಿಲ್ಲ. ಆ ಮೇಲ್ಗಡೆ ಮನೆಯವರು ಪಕ್ಕದ ಮನೆಯವರು ಎಲ್ಲ ಹೋಗ್ತಾಯಿದ್ರು. ಸೊ ಹೊರಡೋಣ ಅಂತೇಳಿ ರೆಡಿ ಆದೆ. ಹೋದ್ವಾರನೂ ಹೋಗಿದ್ರು, ಆವಾಗಲೂ ನಾನು ಹುಡುಗರನ್ನ ಕರ್ಕೊಂಡು ಹೋಗಿರಲಿಲ್ಲ. ಮಕ್ಕಳು ಬೇಜಾರಾಗಿದ್ದರು, ಸಂಡೇ ಟೈಮು ನೀನು ಎಲ್ಲೂ ಕರ್ಕೊಂಡೋಗಲ್ಲ ಅಂತ ಹೇಳಿ. ಸರಿ ಆಯಿತು ನಡಿಯಮ್ಮ, ರೆಡಿಯಾಗ್ರಿ ಹೋಗೋಣ ಅಂಥೇಳಿ ನಾವು ರೆಡಿ ಆದರೆ ಇವ್ರು ನಾನು ಬರ್ತೀನಿ ಅಂತ ರೆಡಿ ಆಗೋದು. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ನಾವು ಇವ್ರನ್ನ ಕರೆದೇ ಇರಲಿಲ್ಲ. ಯಾಕೆಂದರೆ ನಾವು ಹೋಗ್ತಿದ್ದಿದ್ದು ಫ್ರೆಂಡ್ಸು, ಪಕ್ಕದ ಮನೆಯವರು, ಮೇಲ್ಗಡೆ ಮನೆಯವರು ಅಂತ ಹೇಳಿ. ಅವ್ರ ಮಕ್ಕಳನ್ನ ಆಡ್ಸೋಕ್ಕೆ ಅಂತೇಳಿ ವಾರ ಕರ್ಕೊಂಡು ಹೋಗ್ತಾರೆ ಅವರು. ಅವಾಗ ನಾನು ರೆಡಿ ಆದೆ. ಸರಿ ಆಯಿತು ಹೋಗೋಣ ಈ ವಾರ ಅಂತ ಹೇಳಿ. ಇವ್ರು ನೋಡಿದ್ರೆ ನಾನು ಬರ್ತೀನಿ ಅಂತ ಹೇಳಿ ರೆಡಿ ಆದರು. ಈ ಸ್ವಿಂಗಲ್ಲಿ ನೋಡಿ, ಇದೊಂದು ಸ್ವಲ್ಪ ಗಟ್ಟಿ ಇತ್ತು, ಅಂದರೆ ಟೈಟ್ ಇತ್ತು ಜಾಸ್ತಿ. ಅದಕ್ಕೆ ಅದು ನಮ್ಮನ್ನೆಲ್ಲ ಕೂರಿಸಿ ತಿರುಗ್ಸೋಕೆ ಆಗಲಿಲ್ಲ. ಅದು ಮಕ್ಕಳನ್ನ ಮಾತ್ರ ತಿರುಗಿಸ್ತಾ ಇದ್ವಿ. ಮೊನ್ನೆ ಒಂದು ವೀಡಿಯೋದಲ್ಲಿ ನಾನು ಈ ಪಾಪುನ ಇಟ್ಕೊಂಡು ಒಂದು ಇದು ಮಾಡಿ ಹಾಕಿದ್ದೆ, ಲೈನ್ಸ್ ಹೇಳಿದ್ದೆ. ಅದಕ್ಕೆ ಸುಮಾರು ಸೀಟ್ ಕೇಳಿದ್ರಿ, ನಿಮ್ಮ ಪಾಪುನ ಅಂತ. ಅಲ್ಲ ನೋಡಿ, ಅವ್ರ ಅಮ್ಮ ಇವರೇ ಪಕ್ಕದ ಮನೆಯವರು, ಓಕೆನಾ. ಇದು ನನ್ನ ಪಾಪು ಅಲ್ಲ, ನನಗಿರೋದು 2 ಹೆಣ್ಮಕ್ಳು. ಸುಮಾರು ರೀಲ್ಸಲ್ಲಿ ನೋಡಿರ್ತೀರಾ, ಫೋಟೋದಲ್ಲಿ ನೋಡಿರ್ತೀರಾ, ಆದರೂ ಕೇಳ್ತೀರಾ. ಆದರೂ ಹೇಳ್ತೀನಿ ಪದೇ ಎಷ್ಟು ಸತಿ ಕೇಳಿದ್ರು ಹೇಳ್ತೀನಿ. ಬಿಕಾಸ್ ನ್ಯೂ ಫಾಲೋವರ್ಸ್ ಇರ್ತಾರಲ್ವ, ಅವ್ರಿಗೆಲ್ಲ ಗೊತ್ತಿರಲ್ಲ ಅಲ್ವಾ. ಅದನ್ನೆಲ್ಲ ನಾವು ಬೇಜಾರು ಮಾಡ್ಕೊಳ್ದೆ ಹೇಳ್ಬೇಕು. ಸೊ ಹೇಳ್ತೀನಿ, ನೀವು ಎಷ್ಟು ಸತಿ ಏನೇ ಕ್ವಶನ್ಸ್ ಕೇಳಿದ್ರು ನಾನು ಅದಕ್ಕೆಲ್ಲ ಆನ್ಸರ್ಸ್ ಮಾಡ್ತೀನಿ. ಸೊ ಇದು ತಿರ್ಗಾ ಅವರೇ ಎದ್ದು ಹುಡುಗರನ್ನೆಲ್ಲ ತಳ್ಳೋಣ ಅಂತ ಹೇಳಿ ಕೂರಿಸಿ ತಳ್ತಿದ್ರು, ಆದರೂ ಆಗಲಿಲ್ಲ. ಅದು ತುಂಬ ಟೈಟ್ ಇತ್ತು. ಇನ್ನೊಂದು ಲೂಸ್ ಇತ್ತು, ಅದರಲ್ಲಿ ಕುತ್ಕೊಂಡು ಆಡಿದ್ದೀವಿ. ಅದರದ್ದು ವಿಡಿಯೋ ಎಲ್ಲೋ ಆಮೇಲೆ ಅಪ್ಲೋಡ್ ಮಾಡ್ತೀನಿ, ನೋಡಿ ಆಯಿತಾ. ನೋಡಿ ತಿರ್ಗಾ ಅಲ್ಲಿ ಆಗಲ್ಲ ಅಂತ ಗೊತ್ತಿದ್ರೂ ನಾವು ಬಿಟ್ಟಿಲ್ಲ. ಟ್ರೈ ಅಂಟಿಲ್ ಯು ಸಕ್ಸಸ್ ಅಂತ ಹೇಳಿ, ಆಯಿತಾ. ಅದು ಟ್ರೈ ಮಾಡಿದ್ವಿ ಅದು ಸುತ್ತ ತನಕನೂ ಮಾಡಿದ್ದೀವಿ. ಒಟ್ಟಿನಲ್ಲಿ ಬಿಡದೇ ಆದಂಗೆ ಮಾಡಿದ್ದೀವಿ, ಅದನ್ನು ಸುತ್ತಿಸ್ಲೇಬೇಕು ಅಂತ ಹೇಳಿ. ಕೊನೆಗೆ ನನ್ನ ಹಸ್ಬೆಂಡ್ ಬಂದು ಸ್ವಲ್ಪ ಸುತ್ತಿಸಿದ್ರು, ಆಗಲಿಲ್ಲ ಅವ್ರಿಗೂ. ಬಿಕಾಸ್ ಅದು ಸಿಕ್ಕಾಪಟ್ಟೆ ಟೈಟ್ ಇತ್ತು, ಅದರಿಂದ ಆಗಲಿಲ್ಲ. ಕಾಲೆಲ್ಲ ಮೇಲೆ ಎತ್ತಿಕ್ಕೊಳ್ಳಿ ಅಂತ ಹೇಳಿ ಕ್ಲೀನಾಗಿ ನಾನು ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ದೆ. ನನಗಾಗಲ್ಲ ಇದೆಲ್ಲ ಜೋರಾಗಿ ತಿರುಗಿಸಿದ್ರೆ. ಬಟ್ ಆದರೂ ಕುತ್ಕೊಂಡು ಆಡೋಣ ಅಂತ ಹೇಳಿ ಎಂಜಾಯ್ ಮಾಡಬೇಕಲ್ವ. ಎಷ್ಟೇ ದೊಡ್ಡವರಾದರೂ ಆ ಮಕ್ಕಳು ವಯಸ್ಸು ಅನ್ನೋದು ಏನಿದೆ, ಅದು ರಿಟರ್ನು ನಮಗೆ ಬರೋಲ್ಲ. ಆ ವಯಸ್ಸಲ್ಲೇ ಎಂಜಾಯ್ ಮಾಡ್ಕೊಬಿಡ್ಬೇಕು ಗೈಸ್. ಯಾರೂ ಮಿಸ್ ಮಾಡ್ಕೋಬೇಡಿ ನಿಮ್ಮ ಚೈಲ್ಡ್ಹುಡ್ ಎಲ್ಲ. ಸಾರಿ ಗೈಸ್, ಕಾಲ್ ಬಂದುಬಿಡ್ತು. ಸೊ ಕಟ್ ಮಾಡಿ ತಿರ್ಗಾ ರೆಕಾರ್ಡ್ ಮಾಡ್ತಾಯಿದ್ದೀನಿ. ನೋಡಿ, ಇದ್ರದ್ದು ನೇಮ್ ನನಗೆ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ, ಆಯಿತಾ, ಏನು ಹೇಳ್ತಾರೆ ಅಂತ. ಮಕ್ಕಳಾಗ್ಬಿಟ್ಟಿದ್ವಿ ಅವತ್ತು ನಾವು, ಸೀರಿಯಸ್ಸಾಗಿ ಹೇಳ್ಬೇಕಂತಂದರೆ. ಆ ಮಕ್ಕಳು ಬಿಟ್ಬಿಟ್ಟಿದ್ರು ಅವ್ರ ಪಾಡಿಗೆ ಅವ್ರನ್ನೂ ಓಡಾಡಲಿ ಅಂತ. ಇವನಂತೂ ಒಂದು ಕಡೆ ನಿಲ್ಲಲ್ಲ, ಒಂದು ನಿಮಿಷ ಕೂರಲ್ಲ ಗೈಸ್. ಇವನು ಒಂದೇ ಒಂದು ನಿಮಿಷನೂ ಕೂರಲ್ಲ. ಅವನು ಸುಮ್ಮನೆ ಓಡಾಡ್ತಿರ್ಬೇಕು. ಕಾಲಕ್ಕೆ ಚಕ್ರ ಕಟ್ಕೊಬಿಟ್ಟಿದ್ದಾನೆ ಅವನಂತೂ. ಅವನ ಹೆಸರು ಬಂದು ಲಕ್ಕಿ ಅಂತ. ಅವ್ನ ಮೇಲ್ಗಡೆ ಇರೋದು, ಆಯಿತಾ. ಅವರಮ್ಮ ಬಂದು ಪಿಂಕ್ ಚೂಡಿದಾರ್ ಹಾಕ್ಕೊಂಡಿದ್ದಾರಲ್ಲ, ಅವ್ರ ಮಗ ಅವನು, ಓಕೆನಾ. ಇವರು ಪಕ್ಕದಲ್ಲಿದ್ದಾರಲ್ಲ, ನನ್ನ ಜೊತೆ ಆಟಾಡ್ತಾ ಇರೋದು, ಅವರು ಪಕ್ಕದ ಮನೆಯವರು, ಅವ್ರ ಮಗಳು, ಓಕೆನಾ. ನೋಡಿ, ಇದು ಸ್ವಲ್ಪ ಲೂಸ್ ಇತ್ತು. ಎಷ್ಟು ತಿರುಗಿಸಿದ್ರು ಅಂದರೆ ನನ್ನ ಹಸ್ಬೆಂಡು ಸೀರಿಯಸ್ಸಾಗಿ ನನಗೆ ತಲೆ ಸುತ್ತು ಬಂದುಬಿಟ್ಟಿತ್ತು. ನೀವು ನೋಡ್ಬೋದು, ಅಲ್ಲೇ ನಾನು ಹಿಡ್ಕೊಬಿಟ್ಟಿದ್ದೀನಿ ಗಟ್ಟಿಯಾಗಿ. ಯಾಕೆಂದರೆ ನನಗಿದೆಲ್ಲ ಆಟಾಡೋದಂದ್ರೆ ಆಗಲ್ಲ. ಇದಕ್ಕೆ ಹೋದಾಗಲೂ ಅಷ್ಟೇ, ಝೂಗಿಗೆಲ್ಲ ಹೋದಾಗ, ಝೂ ಅಂತ ಇದ್ದೀನಿ, ಎಕ್ಸಿಬಿಷನ್ಗೆ ಹೋದಾಗಲೂ ಅಷ್ಟೇ, ಈ ಜಾಯಿಂಟ್ ವೀಲು ಅದು ಏನೇನೋ ಆಡಿಸ್ತಾರೆ ಕರ್ಕೊಂಡೋಗಿ, ಅವಾಗೆಲ್ಲ ತಲೆ ಹಿಡ್ಕೊಂಡೇ ಇಳ್ದಿರ್ತೀನಿ, ಬೇಡ ಅಂದ್ರೂ ಕರ್ಕೊಂಡೋದಾಗ. ಇನ್ನೂ ಜಾಸ್ತಿ ಆದಾಗ ವಾಮಿಟೇ ಮಾಡ್ಕೊಂಡಿರ್ತೀನಿ ಆಟ ಆಡ್ಬಿಟ್ಟು ಬಂದು. ಆದರೂ ಬಿಡೋಲ್ಲ ಅವರು, ಕರ್ಕೊಂಡು ಹೋಗೇ ಇರ್ತಾರೆ. ಅವ್ರಿಗೆ ಏನು ಬೇಕೋ ಅವರು ಮಾಡಿರ್ತಾರೆ ನನ್ನ ಹಸ್ಬೆಂಡು. ಅದು ಆಡೋದ್ಮೇಲೆ ಅವ್ರಿಗೆ ಆಡ್ಬಿಡ್ಬೇಕು ಅಷ್ಟೇ. ಬೇಡ, ನಂಗೆ ಭಯ, ನನಗೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನು ಮಾಡ್ತೀವಿ ಅಂದರೆ, ಸತ್ತರೆ ಇಬ್ಬರು ಒಟ್ಟಿಗೆ ಸಾಯೋಣ ಬಾ ಅಂತ ಹೇಳ್ತಾರೆ. ಆ ಥರ ಕ್ಯಾರೆಕ್ಟರ್ ಅವ್ರದ್ದು. ಬಟ್ ಆಡಿಸ್ತಾರೆ ಅವ್ರು. ಎಲ್ಲನೂ ಟ್ರೈ ಮಾಡಬೇಕು ಲೈಫ್ ಅಂತ ಅಂದಮೇಲೆ ಮೈಂಡ್ಸೆಟ್ ಅವ್ರದ್ದು. ಬಟ್ ಭಯ ನನಗೆ. ನಾನು ಹೆಂಗಿದ್ದೀನೋ ಹಂಗೆ ಇರಬೇಕು ಅನ್ನೋ ಮೈಂಡ್ಸೆಟ್ ನಂದು ಅಷ್ಟೇ. ಈ ಪಾರ್ಕೆಲ್ಲ ಮುಗಿಸ್ಕೊಂಡು ಸಂಜೆ ಹೋಟೆಲ್ಗೆ ಹೋಗಿದ್ದೆ, ಆಯಿತಾ. ಅಲ್ಲ, ಹಾಕಿರೋದು 7,500, ಒಂದು 2,000, 9,000. ಅದರಲ್ಲಿ 7,500 ಮನೆ ಬಾಡಿಗೆ ಕಟ್ಟಿದ್ರೆ ಎಷ್ಟು ಮಿಕ್ತೇಳು. ಈಗ ನನಗೆ ಅದಲ್ಲ, ಏನು ಹಿಂಗೆ ಅದೆರಡು ಮಧ್ಯಾಹ್ನ ಕರ್ಕೊಂಡೋಗಿ ಜುಡಿಯೋದಲ್ಲಿ 2,000 ಖರ್ಚು. ನಾನು ಬಟ್ಟೆ ಕೊಡಿಸ್ತೇನೆ ನಿನಗೆ 300 ರೂಪಾಯಿ. ಅದು ನಾನು ಬಟ್ಟೆ ಕೊಡಿಸ್ತೇನೆ 300 ರೂಪಾಯಿ. ನನ್ನ ಹತ್ರ 2,000 ಖರ್ಚು. ನಿನಗೇನು ಊಟಕ್ಕೆ ಕರ್ಕೊಂಬಂದಿದ್ದೀರಲ್ಲ,
ಕೇಳಿ ಫಸ್ಟು. ನಾನು 2,000 ರೂಪಾಯಿ ಕೊಡ್ಸಿದ್ದೀನಿ, ಅವನು ನನಗೆ ಬರೀ 300 ರೂಪಾಯಿ ಕೊಡ್ಸೋನೆ. ಸಾಲದು ಅಂತಿಗೆ ಹೋಟ್ಲು ತಗೊಂಡು ಕೊಡ್ಸೋನೆ. ನಂದು ವೆಜ್ಜು, ಅವನು ನಾನ್ ವೆಜ್ಜು. ಇಲ್ಲೊಂದು 2,000 ಇಕ್ಕಿಸ್ತಾನೆ ಈಗ. ನಾನು ಜಾಸ್ತಿ ಅಪ್ಪ. ಅಲ್ಲಿಗೊಂದು 4,000 ಇವತ್ತು ಅವನಿಗೆ ಖರ್ಚು ಮಾಡಿದ ಲೆಕ್ಕ. ಅವ್ನು ಹಾಕಿದ್ದು ನನಗೆ 9,000. 7,500, 8,500, 9,000 ಕರೆಕ್ಟ್. ಅದರಲ್ಲಿ 7,500 ಮನೆ ಬಾಡಿಗೆ ಕಳೆದ್ರು ಇನ್ನು ಮಿಕ್ಕಿದ್ದು ನಂದೇ ಎಲ್ಲ ಕೈಯಿಂದ ಉಡೈಸಿ. ಹೇಳು ಏನು ತಿಂತಿದ್ಯಾ? ಮುಂಜಾನೆ ಹಾಕತ್ತೀಯ ಕಣ್ಗಾರ್ಬಿಟ್ಟದು. ಸೌತೆಕಾಯಿ ತಿನ್ನು, ಅಪ್ಪ ಪೆಪ್ಪರ್ ಹಾಕೊಂಡು ತಿಂತು ಸೌತೆಕಾಯಿ. ಅಲ್ಲಿ ನಾವು ಏನೇನು ತೊಗೊಂಡಿದ್ವಿ ಅಂತ ವೀಡಿಯೋ ಮಾಡ್ಕೊಳ್ಳಿಲ್ಲ, ಸುಮ್ಮನೆ ಫೋಟೋಸ್ ತೊಗೊಂಡಿದ್ದೆ. ಅದರದ್ದು ಕ್ಲಿಪ್ಸ್ ಮಾತ್ರ ಆ್ಯಡ್ ಮಾಡಿದ್ದೀನಿ. ಆ ಫೋಟೋದಲ್ಲೇ ಕಾಣ್ತಿದೆ, ನೋಡ್ಕೊಳ್ಳಿ ನೀವೇ ಏನೇನು ತೊಗೊಂಡಿದ್ವಿ ಅಂತ ಹೇಳಿ. ಓಕೆನಾ ಗೈಸ್? ಇನ್ನೊಂದು ಏನು ಗೊತ್ತಾ, ನಾವು ಪಾರ್ಕ್ ಹೋಗಿದ್ವಲ್ಲ, ಮೇಯ್ನಾಗಿ ಹೇಳ್ಬೇಕಾಗಿರೋದು, ನನ್ನ ಚಿಕ್ಕಮಗಳಲ್ಲಿ ತಪ್ಪಿಸ್ಕೊಬಿಟ್ಟಿದ್ಲು ಡಿಂಪು. ಹೌದು, ಸೀರಿಯಸ್ಸಾಗಿ ತಪ್ಪಿಸ್ಕೊಬಿಟ್ಟಿದ್ಲು ನನ್ನ ಚಿಕ್ಕ ಮಗಳು. ಆಮೇಲೆ ಯಾರ ಹತ್ರನೋ ಕಾಲ್ ಮಾಡಿಸಿ, ಪಾಪ ಅವಳ ನಂಬರ್ ನನ್ನ ನಂಬರ್ ಅವಳಿಗೆ ಗೊತ್ತಿತ್ತು, ಪಾಪ ಕಾಲ್ ಮಾಡಿಸಿ ಬಂದಳು. ನಾವು ಒಂದು ಪಾರ್ಕ್ ಫುಲ್ ಸುತ್ತಿದ್ದೀವಿ, ಒಂದು ರೌಂಡ್ ಹೊಡೆದಿದ್ದೀವಿ ಅವಳಿಗೆ ಸಲುವಾಗಿ. ಹೇಳಿದ್ದೀವಿ ಇರಮ್ಮ ಅಂತ ಹೇಳಿ, ಕೈ ಬಿಟ್ಟು ಹೋಗ್ಬಿಟ್ಲಿಲ್ಲ ಅಮ್ಮ, ಎದುರುಗಡೆನೇ ಕಾಣ್ತಾ ಇದೆ ಹೋಗ್ತೀನಿ ಅಂತೇಳಿ ಅವಳು ಹೋಗಿಲ್ಲ. ಸಿಕ್ಕಿದ್ಲು ಪುಣ್ಯಕ್ಕೆ.